ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಟೆಸ್ಟಿಗೆ ಕೊಟ್ಟಿರ್ತಾರೆ. ಅಶ್ವಿನಿದು ಅಂತ ಅಂದರೆ ಮನಸ್ವಿ ಅಂತ ಹೇಳ್ಕೊಂಬಂದಿರೋ ಅಂಥ ಅಶ್ವಿನಿ ಬ್ಲಡ್ ರಿಪೋರ್ಟ್ ಬಂದಿರುತ್ತೆ. ಸೊ ಅದನ್ನು ರಿಪೋರ್ಟ್ ಬಂದ ತಕ್ಷಣ ಎಲ್ಲರೂ ಮನೇಲಿ ಮಾತಾಡ್ತಾ ಇರ್ತಾರೆ. ಅಜಿತ್ ಹೇಳ್ತಾನೆ, ಇವತ್ತು ಮನಸ್ವಿ ಅಂತ ಹೇಳ್ಕೊಂಬಂದಿರೋ ಈ ಅಶ್ವಿನಿ ಮುಖವಾಡ ಕಳಚಿ ಬೀಳುತ್ತೆ, ಇವತ್ತು ಇದಕ್ಕೊಂದು ಇತ್ಯರ್ಥ ಆಗಲೇಬೇಕು ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ ತೆಗೆದುಬಿಟ್ಟು ಶ್ರವಣ್ ಕೈಲಿ ಕೊಡ್ತಾರೆ. ನೋಡಿ ಇದು ಈ ನಿಮ್ಮ ಮಗಳು ಅಂತ ಹೇಳ್ಕೊಂಬಂದಿರೋ ಅಂಥ ಮನಸ್ವಿ ರಿಪೋರ್ಟ್, ಇದು ಬ್ಲಡ್ ರಿಪೋರ್ಟು, ಇವಳು ನಿನ್ನ ಮಗಳಲ್ಲ ಅಂತ ಅಂದ್ಬಿಟ್ಟು ಆ ರಿಪೋರ್ಟ್ ತೆಗೆದು ಶ್ರವಣಂಗೆ ಕೊಟ್ಟಾಗ ಶ್ರವಣ್ ಅದನ್ನು ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ಹೇಳ್ತಾರೆ, ಇದರಲ್ಲೆಲ್ಲ ಕರೆಕ್ಟಾಗೇ ಇದೆಯಲ್ಲ, ಏನು ಓ ಪಾಸಿಟಿವ್ ಇದೆ, ಓ ಪಾಸಿಟಿವೇ, ನಂದು ಓ ಪಾಸಿಟಿವ್, ಇದರಲ್ಲಿ ಏನಿದೆ ಆ ಥರದ್ದು ಎಲ್ಲ ಕರೆಕ್ಟಾಗಿರ್ಬೇಕಾದ್ರೆ ಏನು ಅಜಿತ್ ನಿನ್ನ ತಮಾಷೆ ಹಂಗೆ ಹಿಂಗೆ ಅಂತ ಹೇಳಿದಾಗ, ಹೌದು ಬಾವ ಇದರಲ್ಲಿ ಓ ಪಾಸಿಟಿವ್ ಅಂತ ಇದೆ, ಅದೇ ಇನ್ನೂ 2 ಬ್ಲಡ್ ರಿಪೋರ್ಟ್ಸ್ ಇದೆ, ಅದನ್ನು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಇವರೆಲ್ಲರೂ ಶಾಕ್ ಆಗ್ತಾರೆ. ಅಂತಂದರೆ ಅಶ್ವಿನಿ ಆಗಿರ್ಬೋದು, ದೇವಯಾನಿ ಆಗಿರ್ಬೋದು, ಏನು ಹೇಳ್ತಾ ಇದ್ದಾನೆ ಅಜಿತ್ತು, ಇದ್ಯಾವುದು 2 ರಿಪೋರ್ಟ್ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ ಇವರು ಆ ರಿಪೋರ್ಟ್ ಚೇಂಜ್ ಮಾಡೋದಕ್ಕೋಸ್ಕರ ತುಂಬಾ ಒದ್ದಾಡ್ಬಿಟ್ಟು ರಿಪೋರ್ಟ್ ಚೇಂಜ್ ಮಾಡಿಸಿರ್ತಾರೆ. ಸೊ ಹಂಗಾಗ್ಬಿಟ್ಟು ಬ್ಲಡ್ ರಿಪೋರ್ಟ್ 2 ಕೊಟ್ಟ ತಕ್ಷಣ ಫುಲ್ಲು ಇವ್ರಿಗೆ ಟೆನ್ಷನ್ ಆಗೋಗ್ಬಿಡುತ್ತೆ, ಭಯ ಆಗೋಗ್ಬಿಡುತ್ತೆ. ಇದ್ಯಾವುದಿದು ಅಂತ ಕೇಳಿದಾಗ, ಇದು ನಾನು 3 ಲ್ಯಾಬ್ಗೆ ಬ್ಲಡ್ ಸ್ಯಾಂಪಲ್ ಕಳಿಸಿದೆ, ಅದರಲ್ಲಿ ಬಂದಿರೋವಂಥ ರಿಪೋರ್ಟ್ಸು. ಸೊ ಈ ವಿಚಾರ ಏನಂತ ಅಂದರೆ ನಚಿಕೇತು ಹೇಳ್ತಾನೆ, ಈ ರಿಪೋರ್ಟ್ಸ್ನೆಲ್ಲ ನಾನೇ ನನ್ನ ಮುಂದೆ ನಿಂತು ಬ್ಲಡ್ ಟೆಸ್ಟ್ ಮಾಡಿಸಿರೋ ಅಂಥದ್ದು, ಇದರಲ್ಲಿ ಇವೆರಡು ಕರೆಕ್ಟಾಗಿ ಬಂದಿದೆ, ಬಟ್ ಇದು ಮಾತ್ರ ಚೇಂಜ್ ಆಗಿದೆ. ಇದಕ್ಕೇನು ಕಾರಣ ಅಂತ ಅಂದರೆ, ಸೊ ಅವತ್ತು ನಾನು ಅತ್ತೆ ಹತ್ರ ಮಾತಾಡಬೇಕಾದ್ರೆ ಅತ್ತೆ ಇದು ವಿಷಯ ಕೇಳಿಸ್ಕೊಂಡು, ಅತ್ತೆ ಏನಾಗಿದೆ, ಮನಸ್ವಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ, ಏನಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳಿದಾಗ, ಸೊ ನಾನು ಅತ್ತೆ ಹತ್ರ ಎಲ್ಲ ವಿಚಾರ ಹೇಳ್ಬೇಕಾದ್ರೆ ಮನಸ್ವಿ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಿದ್ದು ನೋಡಿದೆ. ಸೊ ಹಂಗಾಗ್ಬಿಟ್ಟು ನಾನು ಹೇಳಿದ್ದ ಹಾಸ್ಪಿಟ್ಲು, ನಾನು ಯಾವುದು ಹೇಳಿದ್ನೋ ಲ್ಯಾಬು, ಅದರಲ್ಲಿ ಮಾತ್ರ ರಿಪೋರ್ಟ್ ಚೇಂಜ್ ಆಗಿದೆ, ಅದಲ್ಲದೆ ಬೇರೆ ಕಡೆ ಕೊಟ್ಟಿರೋದ್ರಲ್ಲಿ ರಿಪೋರ್ಟ್ಸ್ ಚೇಂಜ್ ಆಗಿಲ್ಲ, ನಾವೇನು ಕೊಟ್ಟಿದ್ವೋ ಅದೇ. ಯಾಕೆ ಅಂತಂದರೆ ಅಲ್ಲಿ ನಾನು ಬೇರೆ ಕಡೆ ಬ್ಲಡ್ ಕೊಟ್ಟಿರೋವಂಥ ವಿಚಾರ ಯಾವುದೇ ಕಾರಣಕ್ಕೂ ಇವ್ರಿಗೆ ಗೊತ್ತಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ಆ ರಿಪೋರ್ಟು ಕರೆಕ್ಟಾಗಿ ಬಂದಿದೆ, ಇದು ಮಾತ್ರ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಇನ್ನೂ 2 ರಿಪೋರ್ಟ್ ತೆಗೆದ್ಬಿಟ್ಟು ಶ್ರವಣ್ ಕೈಲಿ ಕೊಟ್ಟಾಗ ಶ್ರವಣ್ಣು ಭಯದಿಂದ, ಏನಿದು, ಇಲ್ಲೇನು ನಡೀತಾ ಇದೆ, ಇದರಲ್ಲಿ ಓ ಪಾಸಿಟಿವ್ ಅಂತ ಇದ್ದರೆ ಅದರಲ್ಲಿ ನೋಡಿದ್ರೆ ಎ ಪಾಸಿಟಿವ್ ಅಂತ ಇದೆ, ಇದು ಹೆಂಗೆ ಚೇಂಜ್ ಆಗೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಶ್ರವಣ್ಣು ಫುಲ್ಲು ಗಾಬರಿಯಾಗಿ ಆತಂಕದಿಂದ ಭಯಪಡ್ತಾ ಇರ್ತಾರೆ. ಮೋಸ ಆಗೋಗ್ಬಿಡ್ತು ನನಗೆ ಅಂತ ಅಂದ್ಬಿಟ್ಟು. ಸೊ ಅಜಿತ್ ಹೇಳ್ತಾನೆ, ಹೌದು ಮಾವ, ಇದು ಮನಸ್ವಿ ಅಂತ ಹೇಳ್ಕೊಂಡು ಬಂದಿರೋವಂಥ ಅಶ್ವಿನಿ ಮಾಡ್ತಾ ಇರೋವಂಥ ಕ್ರಿಮಿನಲ್ ಕೆಲಸ. ಕ್ರಿಮಿನಲ್ಗಿಂತಲೂ ಒಂದು ಹೆಜ್ಜೆ ಮುಂಚೆ ಹೋಗ್ಬಿಟ್ಟು ನಾನು ಬ್ಲಡ್ನ 3 ಲ್ಯಾಬಿಗೆ ಕಳಿಸಿದ್ದೀನಿ, ಹಂಗಾಗ್ಬಿಟ್ಟು ರಿಪೋರ್ಟ್ಸ್ ಈ ಥರ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಗಳು, ಸತ್ಯಣ್ಣ ಆಗಿರ್ಬೋದು ಮತ್ತು ನಚಿಕೇತು, ಅಜಿತ್ತು, ಅಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನೂ ಹೇಳ್ತಾ ಹೋಗ್ತಾರೆ. ಅಷ್ಟರಲ್ಲಿ ಸಂಗೀತಮ್ಮನೂ ಕೂಡ, ಏನು ಹೇಳ್ತಾ ಇದೆಯಾ ನೀನು, ಇದೆಲ್ಲ ಎಷ್ಟು ಮಟ್ಟಿಗೆ ಸತ್ಯ ಅಂತ ಅಂದ್ಬಿಟ್ಟು ಅವರು ಕೂಡ ಗಾಬರಿಯಿಂದ ನೋಡ್ತಾ ಇರ್ತಾರೆ. ಅವರು ಕೂಡ ಒಂದಷ್ಟು ಕ್ವಶನ್ಸ್ಗಳು ಮಾಡ್ತಾರೆ. ಆ ಎಲ್ಲ ಕ್ವಶನ್ಸ್ಗೂ ನಚಿಕೇತು ಮತ್ತು ಸತ್ಯಣ್ಣ, ಅಜಿತ್ತು 3 ಜನನೂ ಆನ್ಸರ್ ಮಾಡ್ತಾ ಇರ್ತಾರೆ. ಆವಾಗ ಸಂಗೀತ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಇವಳು ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಬಂದು ನಮಗೆ ನಮ್ಮ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲರೂ ಬೈಯೋಕ್ಕೆ ಶುರು ಮಾಡಿದಾಗ, ಶ್ರವಣ್ಣು ಅವಳು ಹೆಂಗೆ ಮನೆಗೆ ಬಂದಳು, ಹೇಗೆ ಅದನ್ನೆಲ್ಲ ನೆನಪಿಸ್ಕೊತಾ ಇರ್ತಾರೆ. ಅವಳನ್ನ ಮಗಳು ಅಂತ ತಪ್ಕೊಂಡಿದ್ದು, ಮುದ್ದು ಮಾಡಿದ್ದು, ಅಲ್ಲಿಂದ ಮನೆಗೆ ಕರ್ಕೊಂಬಂದಿದ್ದು, ಇದೆಲ್ಲ ನೆನಪಿಸ್ಕೊಂಡು ಆತಂಕದಲ್ಲಿ ಅಲ್ಲೇ ಕುಸಿದು ಬಿದ್ದುಬಿಡ್ತಾರೆ. ಅಷ್ಟರಲ್ಲಿ ಭೂಮಿ ಹೋಗ್ಬಿಟ್ಟು ಸಾಯಬ್ರೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ನೀರು ತೊಗೊಂಬಂದು ನೀರು ಕುಡಿಸ್ತಾರೆ. ಮತ್ತು ಇದು ಅಜಿತ್ ಹತ್ರ ಜಗಳ ಆಡಿದ್ದು ಅವಳಿಗೋಸ್ಕರ, ಅದೆಲ್ಲದನ್ನು ಶ್ರವಣ್ ನೆನಪಿಸ್ಕೊಂಡು, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಇದು ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಅವಳ ಹತ್ರ ಹೋಗ್ಬಿಟ್ಟು ಹೊಡೆಯೋಕ್ಕೆ ಕೈ ಎತ್ತಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಒದೆ ಕೊಡೋಕ್ಕೆ ಹೋಗ್ತಾರೆ, ಒದೆ ಕೊಡೋದಿಲ್ಲ. ಭೂಮಿ ಇದೆಲ್ಲ ನೋಡ್ತಾ ಇರ್ತಾಳೆ. ಆವಾಗ ಶ್ರವಣ್, ನೀನು ಯಾಕೆ ಈ ಥರ ಮಾಡಿದೆ, ನನ್ನ ಮಗಳು ಅಂತ ಹೇಳ್ಕೊಂಡು ನನ್ನ ಭಾವನೆಗಳ ಜೊತೆ ಯಾಕೆ ಈ ಥರ ಆಟ ಆಡಿದೆ, ಯಾರು ನೀನು, ಏನಾಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವಾಯ್ಸ್ ಜೋರು ಮಾಡಿಬಿಟ್ಟು
ಜೋರಾಗಿ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಕೂಡನೂ ಅವರು ಮಾತಾಡ್ತಾ ಇರುವಂಥದ್ದು, ಅವರು ನಡ್ಕೊಳ್ಳೋ ಅಂಥದ್ದೆಲ್ಲ ನೋಡ್ತಿರ್ತಾರೆ. ಆದರೆ ಮನಸ್ವಿ ಮಾತ್ರ ಅಪ್ಪ ಅಪ್ಪ ನಾನೇನು ತಪ್ಪು ಮಾಡಿಲ್ಲ ಅನ್ನೋ ಥರನೇ ಮಾತಾಡ್ತಿರ್ತಾಳೆ. ಅವಳ ಅಪ್ಪ ಅಂದಾಗೆಲ್ಲನೂ ಶ್ರವಣ್ಗೆ ನೀನು ಆ ಥರ ನನ್ನ ಕರಿಬೇಡ, ನಿನ್ಗೆ ಆ ಥರ ಕರೆಯೋ ಯೋಗ್ಯತೆಯೇ ಇಲ್ಲ ನಿನಗೆ, ನೀನು ಈ ಥರ ಕೆಲಸ ಮಾಡ್ತೀಯಾ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ಯಾರು, ನೀನು ಯಾಕೆ ನಮ್ಮ ಮನೆಗೆ ಬಂದು ನಮ್ಮ ಹೆಸ್ರು ಹೇಳ್ಕೊಂಡು ನನ್ನ ಮಗಳ ಹೆಸ್ರು ಹೇಳ್ಕೊಂಡು ಬಂದು ಸೇರ್ಕೊಂಡಿದ್ಯಾ, ಇದು ಯಾಕೆ ಈ ಥರ ಮಾಡ್ತಾ ಇದೆಯಾ ನೀನು, ಈ ಥರ ಮಾಡಿದ್ದು ಸರಿನಾ ಅಂತ ಹೇಳ್ಬಿಟ್ಟು ಫುಲ್ಲು ಅಲ್ಲೇ ಸಖತ್ ಬೇಜಾರು ಮಾಡ್ಕೊತಾರೆ. ಅವ್ರನ್ನ ಕರ್ಕೊಂಡೋಗಿ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಭೂಮಿಯ ಅಜಿತ್ತು ಎಲ್ರೂ ಅವ್ರನ್ನ ಸಂತೈಸ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ರಾಮಣ್ಣ ಕೂಡ ಅಂದರೆ ಅಜಿತ್ ಅಪ್ಪನೂ ಕೂಡ ಇವಳು ನನಗೂ ಕೂಡ ಮೋಸ ಮಾಡಿಬಿಟ್ಲು, ಸುಳ್ಳು ಹೇಳ್ಬಿಟ್ಲು ಅಂದ್ಬಿಟ್ಟು ಅವರು ಕೂಡ ಮಾತಾಡ್ತಾರೆ. ಅಲ್ಲಿರೋರು ಎಲ್ಲರೂ ಕೂಡ ಮಾತಾಡ್ತಾರೆ. ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ, ಬ್ರೋ ಇವ್ರು ನಿಂಗೆ ಬಿಟ್ಟರೆ ಆಗೋದಿಲ್ಲ, ನಿಮ್ದೇನಿದೆಯೋ ಅದು ನಿಮ್ಮ ಪೊಲೀಸ್ ಇದರಲ್ಲೇ ಬುದ್ಧಿ ಹೇಳಬೇಕು ಅಂದಾಗ ಅಷ್ಟರಲ್ಲಿ ದೇವಯಾನಿ ಕಣ್ಣು ಇಷ್ಟಿಷ್ಟಪ್ಪ ಬಿಟ್ಕೊಂಡು ನಾನೆಲ್ಲಿ ಸಿಗಾಕೊಂಡ್ಬಿಡ್ತೀನೋ, ನನಗೆಲ್ಲಿ ವಿಚಾರ ಗೊತ್ತಾಗೋಗ್ಬಿಡ್ತು ಅನ್ನೋ ಥರ ಭಯದಿಂದ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿ ಕೂಡ ಬಂದ್ಬಿಟ್ಟು ಇವಳು ಈ ಥರ ಎಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ದೊಡ್ಡ ಸಾಹೇಬರು ಎಷ್ಟು ಒಳ್ಳೆಯವರು, ಅವ್ರ ವಿರುದ್ಧವಾಗಿ ಈ ಥರ ಎಲ್ಲ ಮಾಡ್ತಾಳೆ, ಯಾವತ್ತೂ ಕೂಡ ಶಾರದಮ್ಮ ಅವ್ರನ್ನ ಹುಡ್ಕೋ ಪ್ರಯತ್ನ ಪಡಿಲ್ಲ, ಅವ್ರ ಮಗಳು ಅಂತ ಹೇಳ್ಕೊತಾಳೆ ಹೊರತು ಯಾವತ್ತೂ ಕೂಡ ಅವ್ರನ್ನ ಹುಡ್ಕೋದಾಗಲಿ ಅವ್ರ ಬಗ್ಗೆ ವಿಚಾರಿಸೋದಾಗಲಿ ಯಾವುದೇ ರೀತಿಯ ಪ್ರಯತ್ನಗಳು ನಡೆದಿಲ್ಲ. ಇವಳು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಮನೇಲಿ ಇರೋರೆಲ್ಲರೂ ಬೈತಾ ಇರಬೇಕಾದ್ರೆ ದೇವಯಾನಿ ಅಶ್ವಿನಿ ಕಡೆಗೆ ಅಂದರೆ ಮನಸ್ವಿ ಕಡೆಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದು ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅನಿಸುತ್ತೆ, ನೀವೆಲ್ಲ ಇಷ್ಟೆಲ್ಲ ಮಾತಾಡಿದ್ರು ಅವಳು ಸುಮ್ಮನೆ ನಿಂತ್ಕೊಂಡಿದ್ದಾಳೆ ಅಂತ ಅಂದರೆ ಅವಳು ನನ್ನ ಮನಸ್ವಿನಿ ಅಂತಲೇ ಹೇಳ್ತಾ ಇದ್ದಾಳೆ. ಅದು 2 ರಿಪೋರ್ಟ್ನ ಮತ್ತೆ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಅನಿಸುತ್ತೆ ಅಂತ ಹೇಳಕ್ಕೆ ಬಂದಾಗ ಅಜಿತ್ ಇಷ್ಟಿಷ್ಟಪ್ಪ ಕಣ್ಣು ಬಿಟ್ಕೊಂಡು ದೇವಯಾನಿ ಕಡೆಗೆ ನೋಡ್ತಾನೆ. ನೋಡಿದ ತಕ್ಷಣ ಅವಳಿಗೆ ಭಯ ಆಗೋಗ್ಬಿಡುತ್ತೆ. ದೇವಯಾನಿಗೆ ಇನ್ನೆಲ್ಲಿ ನನ್ನ ಬುಡಕ್ಕೆ ಬಂದ್ಬಿಡುತ್ತೋ ಅಂದ್ಬಿಟ್ಟು ಎಲ್ಲ ಹೇಳಿದಷ್ಟೇ. ಬಟ್ ಅಜಿತ್ ಈ ಥರ ಮಾಡಿದ್ದಾನೆ ಅಂತಂದರೆ ಅದು ಖಂಡಿತ ಸರಿ ಹೋಗಿರುತ್ತೆ. ಆದರೂ ಈ ಥರ ಎಲ್ಲ ಯಾಕೆ ಮಾಡಿದೆ ನೀನು ಹಂಗೆ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ನಡಿ ಆಚೆ ಇಲ್ಲಿಂದನ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋಕ್ಕೆ ಹೋದಾಗ ಅಜಿತ್ ಏನು ಮಾಡ್ತಾನೆ, ಅತ್ತೆ ನಿಲ್ಲಿಸಿ ಒಂದು ನಿಮಿಷ, ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಷ್ಟೇ ವಿಚಾರಕ್ಕೆ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ಸರಿ ಹೋಗೋದಿಲ್ಲ, ಅವಳಿಗೆ ಏನು ಶಿಕ್ಷೆ ಕೊಡಬೇಕೋ ಅದು ಆಗಲೇಬೇಕು ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದಾಗ ಅಲ್ಲಿರೋರೆಲ್ಲ ಹೌದು ಇವಳಿಗೆ ಶಿಕ್ಷೆ ಆಗಲೇಬೇಕು, ಬಿಟ್ಟರೆ ಇದು ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಸಂಗೀತಮ್ಮ ಆಗಿರ್ಬೋದು ಮನೆಯವರೆಲ್ಲರೂ ಕೂಡ ಇವಳು ಮಾಡಿರೋ ಅಂಥ ಅನ್ಯಾಯಕ್ಕೆ ಯಾವುದೇ ಕಾರಣಕ್ಕೂ ಇವಳಿಗೆ ಕ್ಷಮಿಸೋ ಮಾತೇ ಇಲ್ಲ, ಬರೀ ಮನೆಯಿಂದ ಆಚೆ ಹೋದರೆ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಜೋರು ಮಾಡೋಕ್ಕೆ ಶುರು ಮಾಡಿದಾಗ ಕೈ ಇಟ್ಕೊಂಡಿದ್ದಂಥವಳು ಕೈ ಬಿಟ್ಬಿಡ್ತಾಳೆ ಬೈದಲ್ಲಿ ಕೋಪ ಮಾಡಿಕೊಂಡು. ಸೊ ಅಷ್ಟರಲ್ಲಿ ಶ್ರವಣ್ ಕೂಡ ಅಲ್ಲೇ ಕೂತ್ಕೊಂಡಿರ್ತಾನೆ. ಎಲ್ಲರೂ ಕೂಡ ಅಶ್ವಿನಿ ಕಡೆಗೆ ಅಂದರೆ ಮನಸ್ವಿ ಕಡೆಗೆ ಮುಖ ನೋಡ್ತಾ ಇರ್ತಾರೆ. ಇವಳಿಗೆ ಶಿಕ್ಷೆ ಆಗಲೇಬೇಕು, ಎಲ್ಲರೂ ಶಿಕ್ಷೆ ಕೊಡಿಸ್ಬೇಕು, ಎಲ್ಲರೂ ಕೂಡ ಇದಕ್ಕೆ ಇದು ಮಾಡಬಾರ್ದು, ಇವಳು ನಮ್ಮ ಭಾವನೆಗಳ ಜೊತೆ ಆಟ ಆಡಿದ್ದಾಳೆ ಅಂತ ಹೇಳ್ಬಿಟ್ಟು ಮನೇಲಿರೋರೆಲ್ಲ ಕೋಪ ಮಾಡ್ಕೊಂಡಿರ್ತಾರೆ. ಅವಳಿಗೆ ಎಷ್ಟು ಕೋಪ ಮಾಡ್ಕೊಂಡಿರ್ತಾರೆ ಅಂತ ಅಂದರೆ ಅವಾಗ ಅವಳೇನು ಮಾಡ್ತಾಳೆ ಅಂದ್ಬಿಟ್ಟು ಅಜಿತ್ ಹತ್ರ ಹೋಗ್ಬಿಟ್ಟು, ಇಲ್ಲ ಅಜಿತ್ ನಾನು ಮನಸ್ವಿನೇ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಂದಾಗ ಅಜಿತ್ ಜೋರಾಗಿ ಕಿರ್ಚ್ಕೊತಾನೆ. ಅಷ್ಟರಲ್ಲಿ ಅಲ್ಲಿರೋರ್ಗೆಲ್ಲರಿಗೂ ಭಯ ಶುರುವಾಗೋಗ್ಬಿಡುತ್ತೆ. ಅವ್ನು ಕಿರ್ಚ್ಕೊಂಡಿದ್ದು ನೋಡ್ಬಿಟ್ಟು, ಇವಾಗಲೂ ಇನ್ನೂ ಸುಳ್ಳು ಹೇಳ್ತಾ ಇದೆಯಲ್ಲ, ನಿನ್ಗೆ ಹೆಂಗನ ಮನ್ಸು ಬರುತ್ತೆ ಸುಳ್ಳು ಹೇಳೋಕ್ಕೆ, ನೀನು ಯಾರು, ನೀನು ಏನು ಉದ್ದೇಶದಿಂದ ಇಲ್ಲಿಗೆ ಬಂದಿದ್ಯಾ ಅನ್ನೋದು ನಾನು ಬಾಯಿ ಬಿಡಿಸ್ತೀನಿ ಇದನ್ನು ಅಂತ ಹೇಳ್ಬಿಟ್ಟು ಅವ್ರನ್ನ ಜೋರು ಮಾಡಿಬಿಟ್ಟು ಅವಳನ್ನ ಅಲ್ಲಿಂದ ಆಚೆ ಕರ್ಕೊಂಡು ಹೋಗೋಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಅಲ್ಲಿರೋರೆಲ್ಲರೂ ಅಜ್ಜಿ ಆಗಿರ್ಬೋದು ಮತ್ತು ರಾಮಣ್ಣ ಎಲ್ಲರೂ ಹೇಳ್ತಾರೆ ಇವಳಿಗೆ ಶಿಕ್ಷೆ ಆಗಲೇಬೇಕು, ಇವಳನ್ನ ಫಸ್ಟು ಇವಳಿಗೆ ತಕ್ಕ ಶಿಕ್ಷೆ ಆಗಲಿ ಕಳಿಸು ಅಂತ ಅಂದ್ಬಿಟ್ಟು. ಸೊ ಇದಾದಮೇಲೆ ಭೂಮಿ ಕೂಡ ನೋಡ್ತಾ ಇರ್ತಾಳೆ, ಇಲ್ಲ ಸಾಹೇಬ್ರೆ ನೀವು ನಿಮ್ಮ ಪೊಲೀಸ್ ಇದರಲ್ಲೇನೇ ಇವಳಿಗೆ ಬುದ್ಧಿ ಕಲಿಸ್ಬೇಕು, ಈ ಥರ ಎಲ್ಲ ಮೋಸ ಮಾಡಬಾರ್ದು ಇವಳು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ದೇವಯ್ಯ ನಿಮ್ಮ ಮುಖ ಇಷ್ಟ ಆಗೋಗ್ಬಿಡುತ್ತೆ. ನಚಿಕೇತ್ ಆಗಿರ್ಬೋದು ಎಲ್ಲರೂ ಕೂಡ ಅಜಿತ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಈ ವಿಚಾರದಲ್ಲಿ. ಅಲ್ಲಿಂದ ಅಜಿತ್ತು ಅವಳನ್ನ ಕರ್ಕೊಂಡು ಆಚೆ ಬರೋವಂಥ ಟೈಮಲ್ಲಿ ವ್ಯಾನ್ ಕೂಡ ಬರುತ್ತೆ, ಪೊಲೀಸ್ ಜೀಪು. ಅದು ಬಂದ ತಕ್ಷಣ ಅವಳು ಕೈ ಹಿಡ್ಕೊಂಡು ಎಳ್ಕೊಂಬರ್ತಾ ಇರ್ತಾನೆ. ಅಜಿತ್ ಪ್ಲೀಸ್ ಅಜಿತ್ ನಂದೇನೂ ತಪ್ಪಿಲ್ಲ, ಬಿಟ್ಬಿಡಿ ಅಂತ ಅವಳು ಎಷ್ಟು ಕೇಳಿದ್ರು ಅಜಿತ್ ಬಿಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇರ್ತಾನೆ. ದೇವಯಾನಿಗಂತೂ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಈ ಕಡೆಗೆ ಅವಳು ವಹಿಸ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ, ಅವಳನ್ನ ಬಿಡ್ಸೋಕ್ಕೂ ಆಗ್ತಾ ಇಲ್ಲ. ಅವಳನ್ನ ಅಂತೂ ಫುಲ್ಲು ಎಲ್ಲರ ಕಾಲು ಇಟ್ಕೊಂಡ್ಬಿಡ್ತಾಳೆ. ಅಜ್ಜಿದಾಗಿರ್ಬೋದು, ಸಂಗೀತಮ್ಮಂದಾಗಿರ್ಬೋದು, ನಂದೇನೂ ತಪ್ಪಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಎಲ್ಲರ ಕಾಲು ಇಟ್ಕೊಳಕ್ಕೆ ಹೋದ್ರೂ ಯಾರೂ ಕೂಡ ಅವಳ ಕಣ್ಣೀರಿಗೆ ಬಗ್ಗೋದಿಲ್ಲ. ಯಾಕೆ ಅಂತಂದರೆ ಅವಳು ಮಾಡಿರೋ ಅಂಥ ಮೋಸ ಅಷ್ಟು ಇರೋ ಅಂಥದ್ದಲ್ಲ, ಕ್ಷಮಿಸೋ ಅಂಥ ಮೋಸ ಅಲ್ಲ. ಎಲ್ಲರೂ ಕೂಡ ಇವಳಿಗೆ ಶಿಕ್ಷೆ ಆಗಲೇಬೇಕು, ಅಜಿತ್ ಇವಳಿಗೆ ಕರ್ಕೊಂಡೋಗು ಇವಳನ್ನ ಸ್ಟೇಷನ್ಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅವಳ ವಿರುದ್ಧವಾಗೇ ಮಾತಾಡ್ತಾ ಇರ್ತಾರೆ. ಯಾರೂ ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ.
ಸೊ ಎಲ್ಲರೂ ಆ ಥರ ಬಿಹೇವ್ ಮಾಡೋದು ನೋಡಿಬಿಟ್ಟು ಅಜ್ಜಿನೂ ಕೂಡ ಇವಳಿಗೆ ಫಸ್ಟ್ ಶಿಕ್ಷೆ ಆಗಬೇಕು, ಇಲ್ಲಿಂದ ಕರ್ಕೊಂಡೋಗು ಅಂದ್ಬಿಟ್ಟು ಅಲ್ಲಿದ್ದಂತಹ ಕಾನ್ಸ್ಟೇಬಲ್ಸ್ ಕೂಡ ಅವಳನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಜೀಪ್ ಒಳಗೆ ಕೂರಿಸ್ಕೊಳಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಜಿತ್ ಹೇಳ್ತಾನೆ, ಅಮ್ಮ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಮನೆ ಕಡೆ ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟೇಷನ್ ಕಡೆಗೆ ಹೊರಡ್ತಾನೆ ಅಜಿತ್ತು. ದೇವಿಯಾನಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಮುಖ ಇಷ್ಟು ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಅಲ್ಲಿರೋರೆಲ್ಲರೂ ನೋಡ್ತಾ ಇರ್ತಾಳೆ, ಯಾರಿಗೂ ಕೂಡ ಇದು ಮಾಡದೆ ಎಲ್ಲರೂ ಕೂಡ ಅವಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಕೋಪ ಮಾಡ್ಕೊಂಡಿರ್ತಾರೆ. ಯಾಕೆ ಅಂದರೆ ಅವಳು ಮಾಡ್ತಾ ಇರೋವಂಥ ಕೆಲಸ ಅಷ್ಟಿಷ್ಟು ಇರೋದಿಲ್ಲ. ಅಪೇಕ್ಷಾ ಕೂಡ ಗಾಬರಿಯಿಂದ ನೋಡ್ತಾ ಇರ್ತಾಳೆ. ಸೊ ಎಲ್ಲರೂ ಕೂಡ ಅವಳಿಗೆ ಸಪೋರ್ಟ್ ಮಾಡಿದಂಥವ್ರು. ದೇವಯಾನಿಗಂತೂ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟಿರುತ್ತೆ. ಏನು ಮಾಡೋದು ಅಂದ್ಬಿಟ್ಟು ಮುಖ ಇಷ್ಟಿಷ್ಟು ದಪ್ಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಕೊನೆಗೆ ಅಜಿತ್ ಜೀಪಿಗೆ ಹತ್ತಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋಗೇ ಬಿಡ್ತಾನೆ. ಅಷ್ಟರಲ್ಲಿ ಭೂಮಿಗೆ ಶ್ರವಣ್ ನೆನಪಾಗ್ತಾರೆ. ಅಮ್ಮ ಸಂಗೀತಮ್ಮ, ಅದೇ ಶ್ರವಣ್ ಸಾಹೇಬರು ಒಳಗಡೆ ಒಬ್ಬರೇ ಇದ್ದಾರೆ, ಏನಾಯಿತೋ ಏನೋ ತುಂಬ ಬೇಜಾರಾಗಿರ್ತಾರೆ, ಅವ್ರಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿದಾಗ ಅಜ್ಜಿ ಮತ್ತು ಸಂಗೀತ, ಹೌದು ಭೂಮಿ ನೀನು ಹೇಳಿದ್ದು ಕರೆಕ್ಟು, ಫಸ್ಟು ಹೋಗ್ಬಿಟ್ಟು ಶ್ರವಣಿಗೆ ಸಮಾಧಾನ ಮಾಡಬೇಕು ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಎಲ್ಲರೂ ಒಳಗಡೆ ಓಡೋಗೋಕ್ಕೆ ಶುರು ಮಾಡ್ತಾರೆ. ಆದರೆ ದೇವಯಾನಿ ಮಾತ್ರ ಹೋಗೋದಿಲ್ಲ. ಭೂಮಿ, ಅಜ್ಜಿ ಮತ್ತು ಸಂಗೀತಮ್ಮ 3 ಜನನೂ ಒಳಗಡೆ ಹೋಗ್ತಾರೆ. ಸೊ ಇವತ್ತಿನ ಸ್ಟೋರಿ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.